ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ಈ ವರ್ಷದ ಮಳೆ ಪರಿಸ್ಥಿತಿ ಮತ್ತು ಅದರ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತ ದೇಶದ ಕೃಷಿ ಸಂಪೂರ್ಣವಾಗಿ ಮಳೆ ಆಧಾರಿತವಾಗಿದ್ದು, ಮಳೆಯ ಪ್ರಮಾಣ ಮತ್ತು ಅದರ ಸಮಯ ರೈತರ ಜೀವನವನ್ನು ನೇರವಾಗಿ ಪ್ರಭಾವಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷದ ಮಳೆ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ. ಹವಾಮಾನ ಇಲಾಖೆ ನೀಡಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಬಾರಿ ದಕ್ಷಿಣ ಪಶ್ಚಿಮ ಮಾರುತಗಳು ಸಾಮಾನ್ಯ ಸಮಯದಲ್ಲೇ ಭಾರತವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಮಾರುತಗಳು ಕೇರಳದ ಕರಾವಳಿಯನ್ನು ತಲುಪುತ್ತವೆ. ಈ ಬಾರಿ ಕೂಡ ಅದೇ ಸಮಯದಲ್ಲಿ ಪ್ರವೇಶಿಸುವ ನಿರೀಕ್ಷೆ ಇದೆ ಎಂದು ತಜ್ಞರು ತಿಳಿಸಿದ್ದಾರೆ. ಇದರಿಂದ ರೈತರಿಗೆ ಒಂದು ಮಟ್ಟಿಗೆ ನೆಮ್ಮದಿ ಸಿಕ್ಕಂತಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಮಳೆಯ ವ್ಯತ್ಯಾಸದಿಂದಾಗಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದರು. ಕೆಲವೆಡೆ ಅತಿಯಾದ ಮಳೆ, ಮತ್ತೊಂದೆಡೆ ಬರದ ಪರಿಸ್ಥಿತಿ ಕಾಣಿಸಿಕೊಂಡಿತ್ತು. ಈ ಬಾರಿ ಮಳೆಯ ಪ್ರಮಾಣ ಸರಾಸರಿ ಮಟ್ಟದಲ್ಲಿ ಇರಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ದೇಶದ ಬಹುತೇಕ ಭಾಗಗಳಲ್ಲಿ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಕೆಲವೆಡೆ ಹೆಚ್ಚು ಮಳೆ, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಮಳೆಯ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಕರ್ನಾಟಕದ ವಿಚಾರಕ್ಕೆ ಬಂದರೆ ದಕ್ಷಿಣ ಒಳನಾಡು, ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇದೆ. ಕರಾವಳಿ ಭಾಗದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಉತ್ತರ ಒಳನಾಡು ಭಾಗದಲ್ಲಿ ಕೆಲವೆಡೆ ಮಳೆಯ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಇದರ ಹಿನ್ನೆಲೆಯಲ್ಲಿ ರೈತರು ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಮಳೆಯ ಮೇಲೆ ಅವಲಂಬಿತವಾಗಿರುವ ಬೆಳೆಗಳನ್ನು ಆಯ್ಕೆ ಮಾಡುವಾಗ ಸ್ಥಳೀಯ ಹವಾಮಾನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಬೇಸಿಗೆ ಕಾಲದಲ್ಲಿ ಮಣ್ಣು ಒಣಗಿರುವುದರಿಂದ ಮಳೆ ಬಂದಾಗ ನೀರು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಕೆಲವೆಡೆ ಮಣ್ಣಿನ ಮೇಲ್ಮೈ ಗಟ್ಟಿಯಾಗಿರುವುದರಿಂದ ನೀರು ಒಳನುಗ್ಗುವುದಿಲ್ಲ. ಆದ್ದರಿಂದ ರೈತರು ಮಣ್ಣನ್ನು ಸಡಿಲಗೊಳಿಸುವ ಕೆಲಸಗಳನ್ನು ಮುಂಚಿತವಾಗಿ ಮಾಡುವುದು ಉತ್ತಮ. ಮಳೆ ಪ್ರಾರಂಭವಾದ ತಕ್ಷಣವೇ ಬಿತ್ತನೆ ಮಾಡುವುದು ಕೆಲವು ಬೆಳೆಗಳಿಗೆ ಸೂಕ್ತವಾದರೂ ಕೆಲವೆಡೆ ಮಳೆ ಸ್ಥಿರವಾಗುವವರೆಗೆ ಕಾಯುವುದು ಉತ್ತಮ. ಇಲ್ಲವಾದರೆ ಬಿತ್ತನೆ ಮಾಡಿದ ಬೀಜಗಳು ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ನೀರಿನ ಸಂಗ್ರಹಣೆ. ಮಳೆಯ ನೀರನ್ನು ಸರಿಯಾಗಿ ಸಂಗ್ರಹಿಸಿದರೆ ಬರದ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳಬಹುದು. ಹೀಗಾಗಿ ಹೊಲಗಳಲ್ಲಿ ಸಣ್ಣ ಕೆರೆಗಳು, ಕಾಲುವೆಗಳು ನಿರ್ಮಿಸುವುದು ಬಹಳ ಉಪಯುಕ್ತ. ಪಶುಸಂಗೋಪನೆ ಮಾಡುವ ರೈತರು ಕೂಡ ಮಳೆಯ ಸಮಯದಲ್ಲಿ ವಿಶೇಷ ಕಾಳಜಿ ವಹಿಸಬೇಕು. ಹಸು ಎಮ್ಮೆಗಳಿಗೆ ಒದ್ದೆಯ ವಾತಾವರಣದಲ್ಲಿ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಅವುಗಳ ಆರೈಕೆ ಅತ್ಯಂತ ಮುಖ್ಯ. ಹವಾಮಾನದಲ್ಲಿ ಆಗಾಗ ಬದಲಾವಣೆಗಳು ಸಂಭವಿಸುತ್ತಿರುವುದರಿಂದ ರೈತರು ಪ್ರತಿದಿನದ ಹವಾಮಾನ ಮಾಹಿತಿಯನ್ನು ಗಮನಿಸುವುದು ಬಹಳ ಅಗತ್ಯ. ಇಂದಿನ ಕಾಲದಲ್ಲಿ ಮೊಬೈಲ್ ಮೂಲಕವೂ ಹವಾಮಾನ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತದೆ. ಈ ವರ್ಷದ ಮಳೆ ಒಟ್ಟಾರೆ ಕೃಷಿಗೆ ಅನುಕೂಲಕರವಾಗಿರಬಹುದು ಎಂದು ನಿರೀಕ್ಷೆ ಇದ್ದರೂ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ರೈತರ ಹೊಣೆಗಾರಿಕೆ. ಸರಿಯಾದ ಯೋಜನೆ ಮತ್ತು ಸಮಯಕ್ಕೆ ತಕ್ಕ ಕ್ರಮ ಕೈಗೊಂಡರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಕೊನೆಗೆ ಹೇಳುವುದಾದರೆ, ಈ ಬಾರಿ ಉತ್ತಮ ಮಳೆಯೊಂದಿಗೆ ರೈತರಿಗೆ ಉತ್ತಮ ಫಲ ದೊರಕಲಿ ಎಂಬುದು ನಮ್ಮ ಆಶಯ. ಈ ಸುದ್ದಿ ಕುರಿತು ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.